ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಭೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ವಜಾ ಆಗಿದೆ. ಈಗಷ್ಟೇ ಬರ್ತಾ ಇರುವಂತಹ ಸುದ್ದಿ. ಮತ್ತೆ ಸಂಕಷ್ಟ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿಗೆ ಸಂಕಷ್ಟ. ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದಂತ ಅರ್ಜಿ ವಜಾ ಆಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಬಂಧನವಾಗಬಹುದು. ನಿರೀಕ್ಷಣಾ ಜಾಮೀನನ್ನ ಹೈಕೋರ್ಟ್ ನಿರಾಕರಿಸಿದೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಈಗ ಬಂಧನದ ಭೀತಿ ಎದುರಾಗಿರೋದು. ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರೋದು ಭೈರತಿ ಬಸವರಾಜ್. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿಗೆ ಈಗ ಸಂಕಷ್ಟ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಸೊ ಹಾಗಾಗಿ ಯಾವುದೇ ಕ್ಷಣದಲ್ಲೂ ಸಹ ಭೈರತಿ ಬಸವರಾಜ್ ಬಂಧನವಾಗುವಂತಹ ಸಾಧ್ಯತೆ ಇದೆ. 5ನೇ ಆರೋಪಿ ಆಗಿದ್ದಾರೆ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಈಗ ಏನಾಗುತ್ತೆ ಅನ್ನುವಂಥದ್ದು ಒಂದು ಕಡೆಗೆ, ಮಗದೊಂದು ಕಡೆಗೆ ಅವ್ರನ್ನ ಬಂಧನವಾಗುವಂಥ ಸಾಧ್ಯತೆಯೇ ಹೆಚ್ಚಾಗಿದೆ ಅಂತಿದ್ದಾರೆ. ಬಟ್ ಅವರು ಸುಪ್ರೀಂ ಕೋರ್ಟಿಗೂ ಕೂಡ ಹೋಗಬಹುದು. ಹೋಗ್ತಾರಾ ಹೋಗಲ್ವಾ ಅನ್ನೋದನ್ನು ನೋಡಬೇಕಾಗಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಏನು ಆಪ್ಷನ್ ಉಳ್ಕೊಳ್ತಾ ಇದೆ? ಮತ್ತೆ ಈ ಪ್ರಕರಣದಲ್ಲಿ 5ನೇ ಆರೋಪಿ ಆಗಿರುವಂತಹ ಭೈರತಿ ಬಸವರಾಜ್ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಕೋರ್ಟಿಗೆ ಹೋಗಿದ್ರು. ಆಗಲೂ ಕೂಡ ಅವರಿಗೆ ಹಿಂದೇಟಾಗಿತ್ತು. ಈಗ ಬಂಧನವಾಗುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಮುರಳಿ? ಅರುಣ್, ಖಂಡಿತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಕ್ಲು ಶಿವ ಪ್ರಕರಣ ಏನಿತ್ತು ಆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ಗೆ ಬಿಟ್ಟು ಬಿಡದೆ ಸಂಕಷ್ಟ ಕಾಡ್ತಾನೆ ಇದೆ. ಯಾಕೆಂದರೆ ಪ್ರಮುಖವಾಗಿ CID ಅಧಿಕಾರಿಗಳು ಹೇಳ್ತಾ ಇರೋಂಥದ್ದು ಈ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಇನ್ವಾಲ್ವ್ಮೆಂಟ್ ಡೈರೆಕ್ಟ್ ಇದೆ ಅನ್ನೋದ್ರ ಬಗ್ಗೆನೂ ಹೇಳ್ತಾ ಇದ್ದಾರೆ. ಮತ್ತು ಸ್ಥಳೀಯ ಪೊಲೀಸರ ಸಹಾಯದ ಮೇಲೆಗೂ ಕೂಡ ಭೈರತಿ ಅಂದರೆ ಬಿಕ್ಲು ಶಿವನ ಕೊಲೆ ಆಯಿತು. ಜೊತೆಗೆ ಭೈರತಿ ಬಸವರಾಜ್ಗೆ ಸ್ಥಳೀಯ ಪೊಲೀಸರು ಕೂಡ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆರೋಪಗಳನ್ನು ಖುದ್ದು CID ಪರ ವಕೀಲರು ಜಗದೀಶ್ ಅವರು ಕೋರ್ಟ್ಗೆ ಒಂದು ವಾದವನ್ನು ಮಂಡನೆ ಮಾಡಿದರು. ಜೊತೆಗೆ ಯಾವುದು ಭೈರತಿ ಬಸವರಾಜ್ ಅವರ ವಿರುದ್ಧ ಯಾವ್ಯಾವ ಸಾಕ್ಷಿಗಳಿದ್ದಾವೆ, ತಾಂತ್ರಿಕ ಸಾಕ್ಷ್ಯಗಳಿರ್ಬೋದು ಮತ್ತು ಬೇರೆ ಬೇರೆ ಸಾಕ್ಷ್ಯ, ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷ್ಯಗಳೇನಿತ್ತು ಅದನ್ನೆಲ್ಲ ಕೂಡ ಶೀಲ್ಡ್ ಕವರಲ್ಲಿ ಏನೋ ಹೈಕೋರ್ಟ್ಗೆ ಮಾಹಿತಿಯನ್ನು ನೀಡಿದರು. ಮಾಹಿತಿಯನ್ನು ನೀಡಿದ ಬಳಿಕ ಹೈಕೋರ್ಟ್ ಇದನ್ನು ಪರಿಗಣನೆಗೆ ತೆಗೆದುಕೊಂಡಿರುವಂಥದ್ದು. ಅಂದರೆ ಈ ಹಿಂದೆ ಇಡೀ ಪ್ರಕರಣವನ್ನೇ ರದ್ದು ಮಾಡಬೇಕು ಅಂತೇಳಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ ಮತ್ತು ಕೋಕಾನ ಇಂಪ್ಲಿಮೆಂಟನ್ನು ಮಾಡಬಾರ್ದು ಅಂತ. ಅಂದರೆ ಇದೇ ಭೈರತಿ ಬಸವರಾಜ್ ಅವರ ವಿರುದ್ಧ ಕೋಕೋ ಪ್ರಕರಣವನ್ನು ಕೂಡ ದಾಖಲನ್ನು ಮಾಡ್ಕೊಂಡಿದ್ದು. ಕೋಕೋ ಆ್ಯಕ್ಟನ್ನು ಕೂಡ ಇಂಪ್ಲಿಮೆಂಟನ್ನು ಮಾಡಲಾಗಿತ್ತು. ಆದರೆ ಹೈಕೋರ್ಟ್ ಅದರಿಂದ ರಿಲ್ಯಾಕ್ಸೇಷನನ್ನು ಕೊಟ್ಟಿತ್ತು. ಆದರೆ ಪ್ರಕರಣವನ್ನು ರದ್ದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಈ ಪ್ರಕರಣದ ತನಿಖೆ ಆಗಬೇಕು. ನೀವೇನಾದರೂ ನಿರೀಕ್ಷಣಾ ಜಾಮೀನನ್ನು ಪಡ್ಕೊಳ್ಬೇಕು ಅಂತಂದರೆ ಕೆಳ ಹಂತದ ನ್ಯಾಯಾಲಯದಿಂದ ಬರಬೇಕು ಅಂತೇಳಿ ಹೇಳಿದರು. ಈಗ ಕೆಳ ಹಂತದ ನ್ಯಾಯಾಲಯ ಈಗಾಗಲೇ ಅವರಿಗೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡ್ತು. ಅದನ್ನು ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಬಂದಿದ್ರು. ಇವತ್ತು ಆದೇಶ ಬಂದಿರುವಂಥದ್ದು. ಇಲ್ಲೂ ಕೂಡ ಹೈಕೋರ್ಟ್ನಲ್ಲೂ ಕೂಡ ದೊಡ್ಡ ಮಟ್ಟದ ಹಿನ್ನಡೆ ಆಗಿದೆ. ಈಗ ಅವ್ರಿಗೆ ಉಳ್ಕೊಂಡಿರುವಂಥದ್ದು ಕೇವಲ ಒಂದೇ ಒಂದು ಆಪ್ಷನ್, ಅದು ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವಂಥದ್ದು. ಯಾಕೆಂದರೆ ಕೋಕೋ ಆದೇಶನ ಪ್ರಶ್ನಿಸಿದ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಉಳ್ಕೊಂಡಿದೆ. ಅದೇ ರೀತಿಯಲ್ಲಿ ಈಗ ನಿರೀಕ್ಷಣಾ ಜಾಮೀನನ್ನು ಕೋರಿ ಏನು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿದೆ. ಈಗ ಕಳೆದ ಒಂದು ವಾರದಿಂದ ಈಗಾಗಲೇ ಭೈರತಿ ಬಸವರಾಜ್ ಅವರು ಎಲ್ಲೂ ಕೂಡ ಪ್ರತ್ಯಕ್ಷ ಆಗ್ತಾ ಇಲ್ಲ. ಅಂದರೆ ಸಾರ್ವಜನಿಕವಾಗಿ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಸದ್ಯಕ್ಕೆ CID ಅಧಿಕಾರಿಗಳು ಕೂಡ ಅವರ ಬಂಧನ ಮಾಡಬೇಕು. ಯಾಕೆಂದರೆ ಪದೇ ಪದೇ ಹೈಕೋರ್ಟ್ನಲ್ಲಿ ಹೇಳ್ತಾ ಇದ್ದಂಥದ್ದು ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಬೇಕು, ವಿಚಾರಣೆಗೆ ಒಳಪಡಿಸಬೇಕು ಅನ್ನೋದ್ರ ಬಗ್ಗೆ ಅವರು ವಾದವನ್ನು ಮಂಡನೆ ಮಾಡ್ತಾ ಇದ್ರು. ಯಾಕೆಂದರೆ ಪೂರಕವಾದ ಸಾಕ್ಷ್ಯಾಧಾರಗಳಿದ್ದಾವೆ. ಜೊತೆಗೆ ಅವರ ಹೇಳಿಕೆಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅಂತಲೇ ಹೇಳ್ತಾ ಇದ್ರು. ಆ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅನಿವಾರ್ಯ ಇದೆ. ಆ ಹಿನ್ನೆಲೆಯಲ್ಲಿ ಅವರನ್ನು ಕಸ್ಟಡಿಗೆ ಪಡ್ಕೊಳ್ಬೇಕು ಅಂತೇಳಿ CID ಸಾಕಷ್ಟು ಪ್ರಯತ್ನ ಮಾಡಿರುವಂಥದ್ದು. ಈಗ ಅವ್ರು ಅಂದ್ಕೊಂಡಂತೆ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾ ಆಗಿದೆ. ಈಗ CID ಅಧಿಕಾರಿಗಳಿಗೆ ಸಾಕಷ್ಟು ಆಪ್ಷನ್ಗಳಿದ್ದಾವೆ. ಅವರನ್ನು ಬಂಧನಕ್ಕೊಳಪಡಿಸಿ ವಿಚಾರಣೆಗೆ ಒಳಪಡಿಸುವಂಥ ಆಪ್ಷನ್ಗಳಿದ್ದಾವೆ. ಈಗ CID ಅಧಿಕಾರಿಗಳು ಇದನ್ನು ಯಾವ ರೀತಿಯಲ್ಲಿ ಉಪಯೋಗನ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿರುವಂಥದ್ದು. ಅರುಣ್, ಓಕೆ, ಹೀಗಿರುವಂಥ ಸಂದರ್ಭದಲ್ಲಿ ಮುರಳಿ, ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಬಟ್ ಸುಪ್ರೀಂ ಕೋರ್ಟಿಗೆ ಹೋಗೋಕೆ ಏನಾದರೂ ಅವಕಾಶ ಈಗ ಇದೆಯಾ ಭೈರತಿ ಬಸವರಾಜ್ ಅವರಿಗೆ? ಸಾಮಾನ್ಯವಾಗಿ ಅರುಣ್, ಯಾಕೆಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಇರುವಂಥದ್ದು ಒಂದೇ ಒಂದು ಅವಕಾಶ ಭೈರತಿ ಬಸವರಾಜ್ ಅವ್ರಿಗೆ. ಯಾಕೆಂದರೆ ಈಗಾಗಲೇ CID ಅಧಿಕಾರಿಗಳು ಅವರನ್ನು ಬಂಧನ ಮಾಡಬೇಕು, ಬಂಧನಕ್ಕೊಳಪಡಿಸಬೇಕು, ಕಸ್ಟೋಡಿಯಲ್ ಇಂಟ್ರಾಗೇಷನನ್ನು ಮಾಡಬೇಕು ಅಂತೇಳಿ ಓಪನ್ ಕೋರ್ಟ್ನಲ್ಲಿ ಅಂದರೆ ಹೈಕೋರ್ಟ್ನಲ್ಲೇ ಹೇಳಿದರು. ಜೊತೆಗೆ ಅದನ್ನು ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನಗಳನ್ನು ಕೂಡ ಈಗಾಗಲೇ CID ಅಧಿಕಾರಿಗಳು ಮಾಡಿದರು. ಅಂದರೆ ಈ ಹಿಂದೆ ಬೆಳಗಾವಿ ಅಧಿವೇಶನ ನಡೀತಾ ಇತ್ತು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಹಿನ್ನಡೆ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಅವರು ತಪ್ಪಿಸ್ಕೊಂಡಿದ್ರು. ಆಗ ಮತ್ತೆ ಕೋರ್ಟ್ನಿನ ಮೂಲಕ ಒಂದು
ರಕ್ಷಣೆಯನ್ನು ಪಡ್ಕೊಂಡಿದ್ರು. ಈಗ ಸಿಕ್ಕಿ ಉಳ್ಕೊಂಡಿರೋಂಥದ್ದು ಸುಪ್ರೀಂ ಕೋರ್ಟ್ನ ಒಂದು ರಕ್ಷಣೆ. ಅಂದರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿನ ಸಲ್ಲಿಕೆ ಮಾಡಬೇಕು. ಜೊತೆಗೆ ಮಧ್ಯಂತರ ನಿರೀಕ್ಷಣೆ ಜಾಮೀನು ಏನಾದರೂ ಪಡ್ಕೊಂಡ್ರೆ ಭೈರತಿ ಬಸವರಾಜ್ ಅವರು ಬಚಾವಾಗುವಂಥ ಸಾಧ್ಯತೆಗಳಿದ್ದಾವೆ. ಇದರಲ್ಲಿ ಈಗ ತನಿಖಾಧಿಕಾರಿಗಳು ಮತ್ತು ಭೈರತಿ ಬಸವರಾಜ್ ಅಂದರೆ ವರ್ಸಸ್ ಭೈರತಿ ಬಸವರಾಜ್ ಏನಿದೆ ಅದ್ರ ಬಗ್ಗೆ ವಾದವನ್ನು ಮಂಡನೆಯನ್ನು ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ್ಯಾವ ಅಂಶಗಳನ್ನು ಈಗಾಗಲೇ ಹೈಕೋರ್ಟ್ನಲ್ಲಿ ಹೇಳ್ತಾ ಇದ್ರಂಥದ್ದು ಅವರ ಇನ್ವಾಲ್ವ್ಮೆಂಟ್ ಇರ್ಬೋದು ಮತ್ತು ಸ್ಥಳೀಯ ಪೊಲೀಸರ ಇನ್ವಾಲ್ವ್ಮೆಂಟ್ ಇರ್ಬೋದು. ಬಿಕ್ಲಾ ಶಿವ ಕೊಲೆ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸರು ಕೂಡ ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೈಕೋರ್ಟ್ನಲ್ಲಿ ಹೇಳ್ತಾ ಹೋಗಿದ್ರು. ಅದಕ್ಕೆ ಪೂರಕವಾದ ಎವಿಡೆನ್ಸ್ಗಳನ್ನು ಕೂಡ ಈಗಾಗಲೇ ಹೈಕೋರ್ಟ್ನಲ್ಲಿ ಪ್ರೆಸೆಂಟ್ ಅನ್ನು ಕೂಡ ಸೀಲ್ಡ್ ಕವರಲ್ಲಿ ಕೂಡ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಯಾವ ರೀತಿಯ ವಾದವನ್ನು ಮಂಡನೆಯನ್ನು ಮಾಡ್ತಾರೆ ಅನ್ನೋದು ನೋಡಬೇಕಾಗಿರುವಂಥದ್ದು. ಆದರೆ ಅದಕ್ಕೂ ಮುಂಚೆ ಸುಪ್ರೀಂ ಕೋರ್ಟ್ನಲ್ಲಿ ರಿಲ್ಯಾಕ್ಸೇಷನ್ ಸಿಕ್ಕೋದಕ್ಕಿಂತ ಮುಂಚಿತವಾಗಿ ಈಗ CID ಅಧಿಕಾರಿಗಳಿಗೆ ಆಪ್ಷನ್ಗಳಿದ್ದಾವೆ. ಯಾಕೆಂದರೆ ಅವರನ್ನು ಬಂಧನಕ್ಕೊಳಪಡಿಸಿ ವಿಚಾರಣೆಗೊಳಪಡಿಸ್ಬೋದು. ಅಂದರೆ ಅದನ್ನು ಯಾವ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಅದು ಕ್ರಿಮಿನಲ್ ಕೇಸ್ ಆಗಿರೋದ್ರಿಂದ ಅವರ ಕೇಸನ್ನು ಹೇಗೆ ನೋಡ್ತಾರೆ ಅಂತ ಹೇಳಿ, ಅವರೊಬ್ಬ ಶಾಸಕರಾಗಿರೋದ್ರಿಂದ ಈ ಪ್ರಕರಣ ಇಷ್ಟೊಂದು ಮಹತ್ವವನ್ನು ಪಡ್ಕೊಳ್ತಾ ಇದೆ. 5ನೇ ಆರೋಪಿಯಾಗಿದ್ದಾರೆ ಅವರು ಈ ಕೊಲೆ ಪ್ರಕರಣದಲ್ಲಿ. ಸೊ ಈ ಪ್ರಕರಣ ಏನಾಗುತ್ತೆ ಗೊತ್ತಿಲ್ಲ. ನಿರೀಕ್ಷಣಾ ಜಾಮೀನಂತೂ ವಜಾ ಆಗಿದೆ. ಈಗ ಬಂಧನವಾಗುವಂಥ ಸಾಧ್ಯತೆ ಇದೆ.